ಹಾಯ್, ಮತ್ತೊಮ್ಮೆ ಮರಳಿ ಮಂಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ತಮ್ಮನೇಲಿ ನೋಡಿರೋ ಹಾಗೆ ಭಾಳಷ್ಟು ಜನರಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ನಾವೇನೋ ನೈಸರ್ಗಿಕ ಕೃಷಿ ಮಾಡಬೇಕು, ಇಲ್ಲ ಸಾವಯವ ಕೃಷಿ ಮಾಡಬೇಕು, ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು, ಅಂದರೆ ಒಟ್ಟು ಕೆಮಿಕಲ್ ಯೂಸ್ ಮಾಡಲಂತ ಕೃಷಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ಶುರು ಮಾಡ್ತೀವಿ. ಬಟ್ ಪಕ್ಕದ ಹೊಲದವ್ರು ಮಾಡ್ಬೇಕಲ್ಲ. ಸೊ ಅವ್ರೇನಾದ್ರು ಮಾಡಿ ಅವರು ನಮ್ಮಂಗೆ ನೈಸರ್ಗಿಕ ಕೃಷಿನೋ ಸಾವಯವ ಕೃಷಿನೋ ಮಾಡಿದರೆ ಏನೂ ಸಮಸ್ಯೆ ಇಲ್ಲ. ಬಟ್ ಅವು ಪಕ್ಕದ ಹೊಲದಲ್ಲಿ ಇವಾಗ ನೋಡ್ತಿರ್ಬೋದು, ಇದು ಪಕ್ಕದ ಹೊಲದಲ್ಲಿರೋ ತೋಟಗಳು, ಇವೆಲ್ಲ ತೋಟ ಅಥವಾ ಏನೇನು ಈ ಅಲಸಂದೆ ಹಾಕೊಂಡಿದ್ದಾರೆ ಮಾಡಿದಾರಲ್ಲ. ಸೊ ಅವರೆಲ್ಲ ಕೆಮಿಕಲ್ ಹಾಕ್ಬಿಟ್ಟು ಸರ್ಕಾರಿ ಗೊಬ್ಬರ ಏನೇನಿದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡೋವಂಥವ್ರು. ಸೊ ಅವರ ಹೊಲದ ನೀರು ನಾವು ಮಾಡಿರೋವಂಥ ನೈಸರ್ಗಿಕ ಕೃಷಿ ತೋಟಕ್ಕೆ ಬಂದರೆ ಮತ್ತು ಇನ್ನೇನು ಮಾಡ್ದಂಗೆ ಆಯಿತು. ಮತ್ತು ಇನ್ನೇನು ಎಷ್ಟು ಸರಿ ಜೀವಾಮೃತ ಕೊಟ್ಟರು ಅಷ್ಟೇ. ಮತ್ತು ಆ ಕೆಮಿಕಲ್ ನೀರು ನಮ್ಮ ಹೊಲಕ್ಕೆ ಬಂದುಬಿಟ್ಟು ನಿಂತ್ಕೊಂತು ಅಂದರೆ ಮಳೆಗಾಲ, ಯಾಕಂದರೆ ಏರಿಂದ ಈ ಹೊಲಗಳೆಲ್ಲ ಹೆಂಗಿರ್ತಾವೆ ಅಂದರೆ, ಒಂದು ಹೊಲ ಮೇಲಿದ್ದರೆ ಇನ್ನೊಂದು ಹೊಲ ಹಿಂಗೆ ತೆಗ್ಗಿರುತ್ತೆ. ಸೊ ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ನೀರು ಹರಿದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಈ ರೀತಿ ಆಗೋದ್ರಿಂದ ಅವರ ಹೊಲದಲ್ಲಿ ಬಿದ್ದಿರುವಂಥ ಮಳೆ ನೀರಾಗಿರ್ಬೋದು ಅಥವಾ ಬೋರಲ್ಲಿ ಬಿಟ್ಟಂಥ ನೀರಾಗಿರ್ಬೋದು, ಅದು ಸುಮ್ಮನೆ ಬರೋಲ್ಲ. ಮೇಲ್ಮೈಯಲ್ಲಿರುವಂಥ ಮಣ್ಣು, ಆ ಕೆಮಿಕಲ್ ಫಾರ್ಮಿಂಗ್ ಮಾಡಿರ್ತಾರೆ ಆ ಮಣ್ಣನ್ನು ಜೊತೆಗೆ ಕೆಮಿಕಲ್ ಗೊಬ್ಬರ ಹಾಕಿರ್ತಾರಲ್ಲ ಅದರ ಅಂಶನೂ ಸಹಿತ ನಮ್ಮ ತೊಗೊಂಡ್ಬಿಟ್ಟು ನಮ್ಮ ಹೊಲಕ್ಕೆ ಬರುತ್ತೆ. ಸೊ ಹಿಂಗೆ ಆಗಿರೋದು ಲಾಸ್ಟ್ 25 ವರ್ಷದಿಂದ. ಮೇಲಿಂದ ಕೆಳ ಬರುತ್ತೆ, ನೆಕ್ಸ್ಟ್ ನಮ್ಮ ಹೊಲದಿಂದ ನೀರು ಇನ್ನೊಂದು ಹೊಲಕ್ಕೆ ಹೋಗುತ್ತೆ, ಈ ರೀತಿ ಆಗುತ್ತೆ. ಸೊ ಇದನ್ನು ಇಷ್ಟೆಲ್ಲ ಇಟ್ಕೊಂಡು ಮತ್ತು ನೀವು ಹೆಂಗೆ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ, ನಾನೇನು ಪ್ಲ್ಯಾನ್ ಮಾಡ್ಕೊಂಡು ಇದ್ದಿದ್ದು ಅಂದರೆ, ಸ್ಟಾರ್ಟಿಂಗೆ ಅಡಿಕೆ ಗಿಡ ಏನು ಹಚ್ಚಿದ್ನಲ್ಲ, ಸ್ಟಾರ್ಟಿಂಗೆ ಈ ಟ್ರಂಚ್ ಪದ್ಧತಿನ ಮಾಡಿಬಿಟ್ಟೆ. ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಹೊಲದ ಬಾರ್ಡ್ರು, ಇದು ನಮ್ಮ ಬಾರ್ಡ್ರು, ಇದು ನಮ್ಮದು ನಮ್ಮ ಹೊಲದ ಇನ್ನೊಂದು ಬದಿ ಅಷ್ಟೇ. ಸೊ ನಮ್ಮ ಹೊಲ ಬಂದುಬಿಟ್ಟು ಈ ಒಡ್ಡಿದೆಯಲ್ಲ, ಈ ಬದಿ ಅಂತ ಕರೀತಲ್ಲ, ಆ ಬದಿ ತನಕ ನಮ್ಮ ಹೊಲ ಇದೆ. ಇದು ಅವ್ರ ತೋಟ ಇದು. ಸೊ ಅವ್ರ ತೋಟದ ಬಂದಿರೋ ನೀರು ಏನಿದ್ರು ಈ ಟ್ರಂಚ್ ತನಕ ಅಷ್ಟೇ ಬರುತ್ತೆ. ಈ ಟ್ರಂಚ್ ದಾಟಿ ನಮ್ಮ ಹೊಲಕ್ಕೆ ಬರೋಲ್ಲ. ಸೊ ಆ ರೀತಿ ನಾನು ನಮ್ಮ ನಂದು 1.5 ಎಕರೆ ಪ್ಲಾಟ್ ಇದೆ, 1.5 ಎಕರೆ ಪ್ಲಾಟು. ಸೊ ನಾನು ಎಂಟೈರ್ ಹೊಲಕ್ಕೂ ಸಹಿತ ಇದೇ ರೀತಿ 3 ಅಡಿ ಅಗಲ 3 ಅಡಿ ಆಳ, ಈ ರೀತಿ ಒಂದು ದೊಡ್ಡ ಚರಂಡಿ ಎತ್ತನಾರು ಅಂದ್ಕೊಳ್ಳಿ, ಟ್ರಂಚರ ಅಂದ್ಕೊಳ್ರಿ. ಸೊ ಈ ರೀತಿ ಕಂಪ್ಲೀಟ್ ನಮ್ಮ ಹೊಲ ಸುತ್ತಲೂ ನಾನು ಈ ರೀತಿ ಟ್ರಂಚ್ನ ಮಾಡ್ಕೊಂಬಿಟ್ಟೀನಿ. ಓಕೆನಾ. ಇದು ನಂದು ಕಡೆ ಅಡಿಕೆ ಸಾಲು. ನಾನು ಅಲ್ಲಿ ತನಕ ಅಡಿಕೆ ಗಿಡ ನಡ್ಬೋದಿತ್ತು, ಬಟ್ ನನಗೆ ಅವಶ್ಯಕತೆ ಇಲ್ಲ. ನಾನು ಮಾಡ್ತಿರೋ ಪದ್ಧತಿಗೆ ಯಾವುದೂ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಟ್ರಂಚ್ನ ಇಡೀ ನಮ್ಮ ಎಂಟೈರ್ ಹೊಲ ಸುತ್ತಲೂ ನೋಡ್ತಿರ್ಬೋದು, ಹೊಲ ಸುತ್ತಲೂ ಹಾಕೊಂಡ್ಬಿಟ್ಟೀನಿ. ಸೊ ಈ ರೀತಿ ಮಾಡೋದ್ರಿಂದ ಪಕ್ಕದಲ್ಲಿ ಯಾರ್ದಾರ ಹೊಲ ಇರಲಿಲ್ಲ, ಅವ್ರು ಕೆಮಿಕಲ್ ಫಾರ್ಮಿಂಗಾರ ಮಾಡಲಿ, ಅವರು ನೈಸರ್ಗಿಕ ಕೃಷಿನಾರ ಮಾಡಲಿ, ಸಾವಯವ ಕೃಷಿನಾರ ಮಾಡಲಿ, ಬಟ್ ಅವ್ರ ಹೊಲದ ನೀರು ನಮ್ಮ ಹೊಲಕ್ಕೆ ಬರೋಲ್ಲ. ನೋಡ್ತಿರ್ಬೋದು, ನಮ್ಮ ಹೊಲ ಫುಲ್ ಸುತ್ತಿರ್ತಾ ಇದೆ. ನಾನು ಹಿಂಗೆ ಹೋದ್ರೆ ಸಹಿತ ನಿಮಗೆ ಸುತ್ತಲೂ ಇದೇ ಇರೋದು, ಅಂದರೆ ಟ್ರಂಚೇ ಇರೋದು. ಓಕೆನಾ. ಸೊ ಈ ರೀತಿ ಪದ್ಧತಿನ ನೀವು ಸಹಿತ ನಿಮ್ಮ ತೋಟದಲ್ಲಿ ನೀವು ನೈಸರ್ಗಿಕ ಕೃಷಿನೇ ಫಾಲೋ ಮಾಡ್ತೀನಿ, ನಾನು ಯಾವ ರೀತಿಯ ಕೆಮಿಕಲ್ ಗೊಬ್ಬರ ಹಾಕಿ ಮಾಡಲ್ಲ ಅನ್ನೋದೇ ಕರೆವಾಯಿತು ಅಂದರೆ, ನಿಜ ಆಯಿತು ಅಂದರೆ, ನೀವು ಫಸ್ಟ್ ಇದನ್ನು ಈ ಕೆಲಸ ಮೊದಲು ಮಾಡ್ಕೋಬೇಕು. ಓಕೆನಾ. ಟ್ರಂಚ್ ಪದ್ಧತಿ, ಸುತ್ತಲೂ ಟ್ರಂಚ್ ಇರಬೇಕು. ಅಂದರೆ ಬೇರೆ ಹೊಲದ ನೀರು ನಿಮ್ಮ ಹೊಲಕ್ಕೆ ಬರೋದು ಬೇಡ, ನಿಮ್ಮ ಹೊಲದ ನೀರು ನಿಮ್ಮ ಹೊಲದಲ್ಲೇ ಹೆಂಗೆ ಬೇಕು, ಇದೊಂದು ಕಾನ್ಸೆಪ್ಟು. ಈಗ ನೋಡಿರಿ, ನಾನು ಟ್ರಂಚ್ ಮಾಡಿದ್ದೀನಿ ಸುತ್ತಲೂ. ಆ ಟ್ರಂಚು ಈ ಕಂಪ್ಲೀಟ್ ಇದು ಬಾಕ್ಸು ಕೂಡಿದೆ, ಅದು ಆ ಟ್ರಂಚ್ ಕೂಡಿದೆ ಅಂದರೆ ಮಳೆ ನೀರು ಹೆಂಗೆ ಬರಲಿ ಈ ಟ್ರಂಚಲ್ಲೇ ತುಂಬಬೇಕು, ಒಂದು ಇಲ್ಲ ನಮ್ಮ ಹೊಲದಲ್ಲೇ ಹಿಂಗಬೇಕು, ಎರಡೇ ಕಾನ್ಸೆಪ್ಟ್. ಅದಕ್ಕೆ ಹೊರ ಹೋಗೋಕೆ ಅವಕಾಶನೇ ಇಲ್ಲ. ಅಕಸ್ಮಾತ್ ಓವರ್ಫ್ಲೋ ಆದರೆ ಲಾಸ್ಟ್ ತುದಿಗೆ, ಆ ಕಡೆ ನಂದು ಲಾಸ್ಟ್ ಎಂಡ್ ಇದೆ ಅಲ್ಲಿ ರೋಡ್ ಸೈಡು, ಅಲ್ಲಿ ನನಗೆ ರೋಡಿಂದ ಕಳ್ಸೋಕ್ಕೆ ಅವಕಾಶ ಇದೆ. ಬಟ್ ನನಗೆ ಆ ಥರ ಓವರ್ ಕ್ರೌಡ್ ನೀರು ಬಂದುಬಿಟ್ಟು ಹೊಲ ಫುಲ್ಲು ಕೆರೆ ಆ ಥರ ನಿಂತ್ಕೊಂಡಿರೋದು ಇಲ್ಲಿವರೆಗೂ ಆಗಿಲ್ಲ. ಯಾಕಂದರೆ ನಮ್ಮೂರಲ್ಲಿ ನಮ್ಮ ಸೈಡ್ ಮಳೆನೇ ಕಡಿಮೆ ಇದು, ಅರೆಮಲೆನಾಡು ಪ್ರದೇಶ, ಮಳೆ ಎಷ್ಟು ಬಂದರೂ ಸಾಲದು. ಸೊ ನಮಗೆ ಆ ಬಾಕ್ಸ್ ಕೂಡ್ಸ್ಕೊಂಬಿಟ್ಟು ನನ್ನ ಟ್ರಂಚು ಆ ಸುತ್ತಲೂ ಕಾಲುವೆನ 4 ಬದಿ ಕೂಡ್ಸಿರೋದ್ರಿಂದ, ಸೊ ಹೆಂಗೆ ಬಂದರೂ ಸಹಿತ ನಮ್ಮ ಹೊಲದಲ್ಲೇ ನೀರು ಹಿಂಗ್ಬೇಕದು. ಸೊ ಆ ರೀತಿ ಮಾಡ್ಕೊಂಬಿಟ್ಟಿನಿ. ಸೊ ನಮ್ಮ ಹೊಲದಲ್ಲಿ ಬಿದ್ದಿರೋ ಮಳೆ ನೀರು ನಮ್ಮ ಹೊಲದಲ್ಲೇ ಹಿಂಗ್ತದೆ. ಹಿಂಗ್ಬಿಟ್ಟು ನಮ್ಮ ಬೋರ್ವೆಲ್ಲು ಅಂತರ್ಜಲ ಏನಿದೆಯಲ್ಲ, ನಮ್ಮ ಬೋರ್ವೆಲ್ನ ಅಂತರ್ಜಲ ಅದು ರಿಚಾರ್ಜ್ ಆಗುತ್ತೆ. ಯಾಕಂದರೆ ಮೊದಲು ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಬರೀ ನಾವು ಗಿಡ ಬೆಳೆಸ್ತೀವಿ, ಏನೋ ಊಟ ಮಾಡ್ತೀವಿ ಅನ್ನೋದು ಅದೊಂದೇ ಇದು ಅಲ್ಲ. ಇದರಿಂದ ಹಲವಾರು ಉಪಯೋಗಗಳಿದೆ. ನಮಗೇ ಗೊತ್ತಿಲ್ಲದಂಗೆ ಪ್ರಕೃತಿ ನಮಗೆ ಸಪೋರ್ಟ್ ಮಾಡ್ತಿರುತ್ತೆ. ಯಾವುದೇ ರೀತಿ ಅಂದರೆ ಮಳೆ ನೀರು ಬಿದ್ದಿರೋಂಥ ನೀರು ನಮ್ಮ ಹೊಲದಲ್ಲಿ ಹಿಂಗಿರೋದ್ರಿಂದ ಅಂತರ್ಜಲ ಭರ್ತಿಯಾಗಿ ನಮ್ಮ ಬೋರ್ವೆಲ್ ಯಾವತ್ತೂ ಕೈ ಕೊಡೋಲ್ಲ. ಸೊ ಆ ರೀತಿ ಆಗ್ತಿರುತ್ತೆ. ಸೊ ಇಷ್ಟೆಲ್ಲ ನಾವು ಲಾಭಾಂಶಗಳನ್ನ ತಿಳ್ಕೊಂಡ್ಬಿಟ್ಟು ನಾವು ಈ ಕೃಷಿನೇ ಕೈ ಹಾಕಬೇಕಾಗತ್ತೆ. ನಾನು ಆ್ಯಕ್ಚುಲಿ ಟ್ರಂಚ್ ಮಾಡಿದ ಮೇಲೆ ಈ ಬಾರ್ಡ್ರಲ್ಲಿ ಈ ಅಗಸೆ ಬೀಜಗಳನ್ನೆಲ್ಲ ಹಾಕಿದ್ದೆ, ನೋಡ್ತಿರ್ಬೋದು, ಅಗಸೆ ಬೀಜ ಹಾಕಿದ್ದೆ ಈಗ ಒಂದು 6 ತಿಂಗಳ ಹಿಂದೆ. ಅವು ಅಷ್ಟು ಹುಟ್ಟಲಿಲ್ಲ ಅಂದರೆ ಹುಟ್ಟು ಅದರ ಬದುಕೋ ಅಷ್ಟೇ ಬದುಕಿದ್ದು. ಒಂದು 4-5 ಉಳ್ಕೊಂಡಿದ್ದಾವೆ. ಅಂದರೆ ಎಲ್ಲ ಕಡೆ ಸೇರಿಸಿದ್ರೆ ಒಂದು 20-25 ಗಿಡ ಇರ್ಬೋದು ಸುತ್ತಲೂ ಹೋದರೆ. ಸೊ ಅಗಸೆ ಗಿಡ ನೋಡ್ತಿರ್ಬೋದು. ಸೊ ಅದನ್ನು ನಾನು ಫುಲ್ ಹಾಕೊಂಡಿದ್ದೆ, ಬಟ್ ಅವು ಬದುಕಲಿಲ್ಲ. ಸೊ ಅದನ್ನು ನೆಕ್ಸ್ಟ್ ಮಳೆಗಾಲದಲ್ಲಿ ಇನ್ನೊಂದು ಸರಿ ಪ್ಲ್ಯಾನ್ ಮಾಡಿ ಹಾಕೋಬೇಕು. ಅಷ್ಟು ಮಾಡ್ಕೊಂಡೆ ಅಂತಂದರೆ ಕಂಪ್ಲೀಟ್ ಒಂದು ಬಾರ್ಡ್ರು
ಈ ಗಾಳಿ ತಡೆಯಿಂದ ಭರ್ತಿ ಆಗುತ್ತೆ. ಅಂದರೆ ಗಾಳಿ ತಡೆಯಿಂದ ಅದು ಸೇಫಾಗಿ ನಮ್ಮ ನೋಡ್ಕೊಳ್ಳುತ್ತೆ. ಸೊ ಅದೊಂದು ನಾನು ಮಾಡ್ಕೊಂಡಿದ್ದೀನಿ. ಇನ್ನೂ ಇಂಪ್ಲಿಮೆಂಟ್ ಪೂರ್ತಿಯಾಗಿ ಮಾಡೋಕ್ಕಾಗಿಲ್ಲ, ಮುಂದೆ ಮಾಡ್ತೀನಿ. ಸೊ ಇದೊಂದು ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.